ಪಾರ್ಕಿಗೆ ಮೀಸಲಿಟ್ಟಿದ್ದ ಜಾಗಕ್ಕೆ ಖಾಸಗಿಯವರು ಅತಿಕ್ರಮ ಪ್ರವೇಶ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ನಾಗತವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಕೆಲ ವ್ಯಕ್ತಿಗಳನ್ನು ತಡೆದು ಗಲಾಟೆ ನಡೆಸಿದ ಘಟನೆ ಇಂದು ನಗರದ ಹೊರವಲಯದಲ್ಲಿ ಕೆಡಿಬಿ ವೃತ್ತದ ಬಳಿ ನಡೆದಿದೆ. ಈ ಬಗ್ಗೆ ಗ್ರಾಮದ ಮುಖಂಡ ಪರಮೇಶ್ ಮಾತನಾಡಿ, ನಾಗತವಳ್ಳಿ ಗ್ರಾಮದಲ್ಲಿ 2000 ಇಸವಿಯಲ್ಲಿ ತಮ್ಮ ಸುತ್ತಮುತ್ತಲ ಗ್ರಾಮದ 16 ಎಕರೆ ಜಮೀನನ್ನು ಕೆಡಿಬಿಗೆ ವಶಪಡಿಸಿಕೊಂಡಿದ್ದು, ಈ ಪೈಕಿ 2 ಎಕರೆ ಜಮೀನನ್ನು ಪಾರ್ಕ್ ಅಭಿವೃದ್ಧಿಗೆ ಉಳಿಸಿಕೊಡುವಂತೆ ಪ್ರತಿಭಟನೆ ಮಾಡಿದ್ದ ಹಿನ್ನೆಲೆಯಲ್ಲಿ 2006-7ರಲ್ಲಿ ಜಾಗವನ್ನು ಪಾರ್ಕ್ಗೆ ನೀಡಲಾಗಿತ್ತು. ಆದರೆ ಕೆಲ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಹಣದ ಆಮಿಷಕ್ಕೆ ಒಳಗಾಗಿ ಇದೀಗ ಈ ಜಾಗವನ್ನು ಬೇರೆಯವರಿಗೆ ಮಂಜೂರು ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಇದೀಗ ಕೆಲ ಖಾಸಗಿ ಉದ್ಯಮಿಗಳು ಇಲ್ಲಿಗೆ ಬಂದು ಈ ಜಾಗ ನಮಗೆ ಸೇರಿದೆ ಎಂದು ಹೇಳಿ ಇಲ್ಲಿ ಕೈಗಾರಿಕಾ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದರು. ಇಡೀ ನಾಗತವಳ್ಳಿ ಗ್ರಾಮದಲ್ಲಿ ರೈತರ ಜಮೀನನ್ನು ಕೆಡಿಬಿ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದು, ಇದೀಗ ಸಾರ್ವಜನಿಕರ ಅನುಕೂಲಕ್ಕೆ ಉಳಿದಿರುವ ಸ್ವಲ್ಪ ಜಾಗವನ್ನು ಕಬಳಿಸಲು ಹುನ್ನಾರ ನಡೆದಿದೆ. ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಪಾರ್ಕ್ಗೆ ಮೀಸಲಿಟ್ಟಿರುವ ಜಾಗವನ್ನು ಗ್ರಾಮಸ್ಥರ ಅನುಕೂಲಕ್ಕೆ ಉಳಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಇದೇ ವಿಚಾರಕ್ಕೆ ಇಂದು ಕೆಲ ಕಿಡಿಗೇಡಿಗಳು ಸ್ಥಳಕ್ಕೆ ಬಂದು ಸ್ಥಳೀಯರ ಮೇಲೆ ಗಲಾಟೆ ಮಾಡಲು ಮುಂದಾಗಿದ್ದು, ಜಮೀನಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ನಮ್ಮ ಬಳಿ ಇವೆ, ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಇನ್ನು ಈ ಬಗ್ಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್.ಸಿ. ದೇವರಾಜೇಗೌಡ ಮಾತನಾಡಿ, 2007ರಲ್ಲಿ ಒಟ್ಟು 16 ಎಕರೆ ಖಾಲಿ ಜಾಗವನ್ನು ಸರ್ಕಾರ ಮೀಸಲಿಟ್ಟಿದ್ದು, ಅದರಲ್ಲಿ 2 ಎಕರೆ ಜಾಗವನ್ನು ಪಾರ್ಕ್ ಮಾಡುವ ಸಲುವಾಗಿ ಮೀಸಲಿಡಲಾಗಿದೆ. 2010ರಲ್ಲಿ ಕೆಡಿಬಿಐ ಅಧಿಕಾರಿಗಳು ಖಾಸಗಿಯವರಿಂದ ಹಣ ಪಡೆದು ರೈತರ ಕೃಷಿ ಜಮೀನನ್ನು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಎಂದು ನಮೂದಿಸಿ ವರದಿ ನೀಡಿದ ಹಿನ್ನೆಲೆಯಲ್ಲಿ ಈ ಜಾಗವನ್ನು ಸಾರ್ವಜನಿಕರ ಅನುಕೂಲಕ್ಕೆ ನೀಡಲಾಗಿತ್ತು. ಈ ಬಗ್ಗೆ ಮಾಜಿ ಸಚಿವ ರೇವಣ್ಣ ಕೂಡ ಸದನದಲ್ಲಿ ಚರ್ಚಿಸಿದ ಹಿನ್ನೆಲೆಯಲ್ಲಿ ಈ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ತದನಂತರ ಸಾರ್ವಜನಿಕ ಬಳಕೆಗೆ ಮೀಸಲು ಇಡುವಂತೆ ನ್ಯಾಯಾಲಯ ಕೂಡ ಆದೇಶ ಹೊರಡಿಸಿದೆ. ಇದೀಗ ಕೆಲ ಖಾಸಗಿ ವ್ಯಕ್ತಿಗಳು ಈ ಜಾಗ ನಮಗೆ ಸೇರಿದೆ ಎಂದು ತಗದೆ ತೆಗೆಯುತ್ತಿದ್ದಾರೆ. ಪಹಣಿ ಕೂಡ ಸರ್ಕಾರಿ ಗೋಮಾಳ ಎಂದೇ ಬರುತ್ತಿದೆ. ಆದಾಗ್ಯೂ ಕೆಲ ಖಾಸಗಿ ವ್ಯಕ್ತಿಗಳು ಅವರಿಗೆ ಬೇರೆಡೆ ನೀಡಿರುವ ಜಾಗವನ್ನು ಬಿಟ್ಟು ಪಾರ್ಕಿಗೆ ಮೀಸಲಿಟ್ಟಿರುವ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಿ ಜಾಗವನ್ನು ಸ್ಥಳೀಯರಿಗೆ ಉಳಿಸಿಕೊಡಬೇಕು, ಇಲ್ಲವಾದರೆ ಡಿಸಿ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನಾವು ನಾಗತವಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು. ಈ ನಾಗತವಳ್ಳಿ ಗ್ರಾಮದಲ್ಲಿ 2000 ಇಸ್ವಿಲೆಲ್ಲ ಇಡೀ ಜಮೀನೆಲ್ಲನೂ ಕೆಡಿಬಿ ಅಕ್ರಮ ಮಾಡ್ಕೊಂಡು ಎಲ್ಲ ಬೀದಿ ಪಾಲು ಮಾಡಿದ್ದಾರೆ. ಆ ಉದ್ದೇಶದಿಂದ ನಾವು ಮತ್ತೆ ಸ್ಟ್ರೈಕ್ ಮಾಡಿ ಕೆಡಿಬಿಯಿಂದ 2 ಎಕರೆ ಜಮೀನನ್ನು ಪಾರ್ಕಿಗೆ ಅಂತ ಮತ್ತು ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಬಿಡಿಸ್ಕೊಂಡಿದ್ವಿ 2006-7ರಲ್ಲಿ. ಈಗ ಮತ್ತೆ ಅದನ್ನು ಬೇರೆ ಹಣದ ಆಮಿಷ ಒಡ್ಡಿ ಕೆಡಿಬಿಯಿಂದ ಮತ್ತೆ ಅಕ್ವೈರ್ ಮಾಡ್ಕೊಂಡಿದ್ರು. ಅದು ಮತ್ತೆ ಕಾನೂನು ಪ್ರಕಾರ ನಮ್ಮ ನಾಗತವಳ್ಳಿ ಗ್ರಾಮಸ್ಥರ ಪರವಾಗಿ ಜಾಗ ಬಿಟ್ಟೋಗಿದ್ರು. ಇದೇ ಹಣದ ಆಮಿಷ ಒಡ್ಡಿ ಮತ್ತೆ ಇವತ್ತು ಈ ಜಾಗವನ್ನು ದರೋಡೆಕೋರರು ಬಂದು ತಗೊಳ್ತಾ ಇದ್ದಾರೆ. ಇದು ನಾಗತವಳ್ಳಿ ಗ್ರಾಮಸ್ಥರು ಮತ್ತೆ ಬೀದಿ ಪಾಲಾಗೋದು ಬೇಡ. ಇದು ಎಲೆಕ್ಷನ್ ಟೈಮು ಬೇರೆ ಥರ ಆಗಿಬಿಡುತ್ತೆ. ಅದರಿಂದ ದಯಮಾಡಿ ಕೆಡಿಬಿಯವರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದೇನು ಅಂದರೆ, ನಮ್ಮ ಇಡೀ ನಾಗತವಳ್ಳಿ ಗ್ರಾಮದಲ್ಲಿ ಜಮೀನು ಕಳ್ಕೊಂಡು ಬೀದಿ ಪಾಲಾಗಿದ್ದೀವಿ. ಈ 2 ಎಕರೆ ಜಮೀನು ಕಳ್ಕೊಂಡ್ರೆ ಇನ್ನೂ ಬೀದಿ ಬರ್ತೀವಿ. ಅದರಿಂದ ಇವತ್ತು ಬಂದು ನಮ್ಮ ಹಣದ ಆಮಿಷ ಒಡ್ಡಿ ಎಲ್ಲರನ್ನು ಕರ್ಕೊಬಂದು ನಮ್ಮ ನಾಗತವಳ್ಳಿ ಗ್ರಾಮಸ್ಥರಿಗೆ ದರೋಡೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮದು ಜಮೀನು ನಮಗೆ ಬಿಟ್ಕೊಡೋವರೆಗೂ ಇಲ್ಲೇ ಸತ್ಯಾಗ್ರಹ ಕೂರ್ತೀವಿ. ಎಲ್ಲ ಸರ್ಕಾರಿ ಆದೇಶ ತಹಸೀಲ್ದಾರರು ಎಲ್ಲ ಮುಖಾಂತರ ನಮಗೆ ದಾಖಲಾತಿಗಳೊಂದಿಗೆ ಬಂದಿದ್ದೀವಿ. ಇವತ್ತು ಕೆಡಿಬಿಗೆ ಹಣದ ಆಮಿಷ ಒಡ್ಡಿ ಅವರು ದಾಖಲಾತಿಗಳನ್ನು ಬೇರೆ ಜಾಗ ದಾಖಲಾತಿ ಮಾಡಿಕೊಟ್ರು, ಇದೇ ಜಾಗ ಬೇಕು ಅಂತ ಬಂದು ಇಲ್ಲಿ ನಮಗೆ ದರೋಡೆ ಮಾಡಿ ಹೊಡೆಯೋಕ್ಕೆಲ್ಲ ಬಂದು ಪೊಲೀಸ್ ಎಲ್ಲ ಕರೆಸಿ
ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಅವರು 2007ರಲ್ಲಿ ಗೌರ್ಮೆಂಟ್ ಜಾಗ 2 ಎಕರೆ ಅಂತೇಳಿ ಆದೇಶ ಮಾಡಿಟ್ಟಿದ್ರು. ಒಟ್ಟಿಗೆ ನಮ್ಮೂರ್ದು 16 ಎಕರೆ ಆದೇಶ ಮಾಡಿಟ್ಟಿದ್ರು ಖಾಲಿ ಜಾಗ. ಈಗ ಮಧ್ಯದಲ್ಲಿ ಇದು ಕಲ್ಲು ಬಂಡೆಗಳು ಪಾರ್ಕರ್ KDBR ಏನು ಮಾಡಿದ್ರು ಅಂದರೆ ಪಾರ್ಕ್ ಅಂತ ಇಟ್ಟಿದ್ರು. ಅದಕ್ಕೋಸ್ಕರ ಸುಮ್ಮನಿದ್ದು. ಪಾರ್ಕ್ ಮಾಡ್ತಾರಲ್ಲ 10 ಜನಕ್ಕೆ ಹೋಗೋ ದಾರಿ ಇಲ್ಲಿ ಸುತ್ತಮುತ್ತ 15 ಹಳ್ಳಿದೆ. ಇಲ್ಲಿ ಮೇನ್ ಸರ್ಕಲ್ ಇರೋದ್ರಿಂದ ಇದು ಪಾರ್ಕಿಗೆ ಜಾಗ ಮೀಸಲು ಇಟ್ಟಿದ್ರಲ್ಲ, ಅದಕ್ಕೆ ಮೀಸಲು ಇಡಲಿ ಅಂತ ಇಟ್ಟಿದ್ರು ಅಂತ ಹೇಳಿ ನಾವು ಗೌರ್ಮೆಂಟ್ ಜಾಗ ಅಂತೇಳಿ ಕೇಳೋಕೆ ಬರೋಲ್ಲ. ಪಾರ್ಕ್ ಅವ್ರು ಮಾಡಿದ್ರು ಮಾಡಲೇಬೇಕು, ನಾವು ಮಾಡಿದ್ರು ಮಾಡಲೇಬೇಕು. ನಾವು ದನ ಮೇಯಿಸೋದು ಬದಲು ಒಂದು ಪಾರ್ಕ್ ಹತ್ತಲ್ಲ, ಇಲ್ಲಿ ಸಾವಿರಾರು ಜನ ರೋಡಲ್ಲಿ ಓಡಾಡ್ತಾರೆ ಅಂತೇಳಿ ಕೂತ್ಕೋತಾರೆ ನೆರಳಲ್ಲಿ ಅಂತ ಸುಮ್ಮನೆ ಆದರೂ 2009-10ರಲ್ಲಿ KDBR ಏನು ಮಾಡಿದ್ರು, ಇದಕ್ಕೆ ಲಂಚ ತಗೊಂಡು ಆಗಿದ್ದಂಥ ಅಧಿಕಾರಿಗಳು ಲಂಚ ತಗೊಬಿಟ್ಟು ಕಲ್ಲು ಬಂಡೆಗಳಿಂದ ಕೂಡಿದೆ ಅಂತೇಳಿ ಒಳ್ಳೆ ಜಾಗವ ಕಲ್ಲು ಬಂಡೆಗಳಿಂದ ಕೂಡಿದ್ರೆ ಫ್ಯಾಕ್ಟ್ರಿ ಹೆಂಗೆ ಮಾಡ್ತಾರೆ? ಮಾಡೋಕ್ಕಾಗಲ್ಲ. ಜನ ಕೂತ್ಕೊಂಡು ಕಲ್ಲು ಬಂಡೆ ಇದ್ರೆ ಪಾರ್ಕಲ್ಲಿ ಕೂತ್ಕೋಬೋದಾಯಿತು. ಈ ಕಲ್ಲು ಬಂಡೆನೇ ಇಲ್ಲ, ಜಾಗ ಮಟ್ಟ ಇದೆ. ಇಲ್ಲಿ ಗಿಡ ಹಾಕಿದ್ದು, ಇಲ್ಲಿ ಗಿಡ ಸುತ್ತ ಸುಮಾರು ಒಂದು 500 ಗಿಡ ಹಾಕಿದ್ದೆ. 500 ಗಿಡದಲ್ಲಿ ಎಲ್ಲ ಕಿತ್ತಷ್ಟು ಸುಮಾರು ಈಗ ಒಂದು 10-15 ಗಿಡ ಉಳಿಸಿದ್ದಾರೆ. 10-15 ಗಿಡ ಒಟ್ಟಿಗೆ ಟೋಟಲ್ ಎಲ್ಲ ಕಿತ್ತಷ್ಟು ನೈಟ್ ಹಚ್ತಿದ್ರು. ಅಮ್ಮಕ್ಕ ಅವ್ರೇನು ಮಾಡಿದ್ರು, ನಾವು ದೌರ್ಜನ್ಯ ಮಾಡಿ ನಿಲ್ಸಿದ್ರು. ಅಮ್ಮಕ್ಕ ವಿಧಾನಸೌಧದಲ್ಲಿ ಚರ್ಚೆ ಆಯ್ತು. ರೇವಣ್ಣ ಸಾಹೇಬರು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ಏನು ಮಾಡಿದ್ರು, ಇದು ಕ್ಯಾನ್ಸಲ್ ಮಾಡಿ ಅಂತೇಳಿ ವಾಪಸ್ ತಗೊಂಡ್ರು ಜಾಗವ. ವಾಪಸ್ ತಗೊಂಡ್ಮೇಲೆ ಅದು ಹಂಗೆ ಇತ್ತು. ಕೋರ್ಟಿಗೆ ಹಾಕಿ KDBR ಕೋರ್ಟಿಗೆ ಹಾಕಿದ್ವಿ, ಇನ್ನು ಕೊಡಲ್ಲ ಅವ್ರಿಗೆ ಅಂತೇಳಿ ವಾಪಸ್ ಮಾಡಿದ್ರು. ಈಗ ಇವ್ರೇನು ಹೇಳ್ತಾರೆ, ನಾವು ಕೋರ್ಟಿಂದ ಆದೇಶ ಮಾಡ್ಕೆ ಬಂದಿದ್ದೀವಿ ಅಂತಾರೆ. ಇನ್ನು ಗ್ರಾಮದ ಮಹಿಳೆಯರು ಈ ಬಗ್ಗೆ ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 50,000 ರೂಪಾಯಿ ಎಕರೆ ವಹಿಸ್ಕೊಂಡು ಗಾರೆ ಕೆಲಸ ಮಾಡಿದ್ರು ಉಂಟು ಅಲ್ರಿ ಇಲ್ಲ. ನಮ್ಗೆ ಮಾಡಪ್ಪ ಅಂದ್ರೆ ನಾವು ಬಿಡ್ತೀವ, ಬಿಡಲ್ಲ. ಇರ್ಬೇಕು ನಾವು ಅಷ್ಟೇ. ಬಿಡಲ್ಲ. ನಮ್ಮೂರ್ ಜಮೀನು ನಮ್ಮೂರ್ ಇರ್ಬೇಕು, ನಮ್ಮೂರ್ ಗಂಡು ಮಕ್ಳು ಬೇಕು. ಎಲ್ಲಾ ಗಾರೆ ಕೆಲಸ ಮಾಡಿ ಸೋತು ಸಾಕಾಗಿ ಕಣ್ಣೀರು ಹಾಕ್ತಾರೆ. ನಮ್ಗೆ ಏನು ಉಪಕಾರ? ನಮ್ಗೆ ಬೇಕು. ನಾವು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ. ಸರ್ಕಾರ ನಮ್ಗೆ ಎಲ್ಲಾನು ಇಟ್ಟು ಬಟ್ಟೆ ಎಲ್ಲ ಇಲ್ಲೇ ಕೊಡ್ಲಿ, ನಾವು ಶೆಡ್ ಹಾಕಿತೀವಿ. ನಾವು ನಿಜವಾಗ್ಲೂ ಹೋಗಲ್ಲ. ನಮಗೆ ಸೌಕರ್ಯ ಇಲ್ಲ. ನಮಗೆ ನಗತೊಳಗೆ ಸರ್ಕಾರನೇ ಆದೇಶ ಮಾಡಿಕೊಟ್ಟು ಖಾಸಗಿಯವರಿಗೆ ಸರ್ಕಾರನೇ ಮತ್ತೆ ಅವ್ರನ್ನ ಕಳಿಸಿದೆ ಅಂದ್ರೆ ಯಾವ ರೀತಿ ಇಲ್ಲಿ ಇವತ್ತು ಈ ಜಾಗಕ್ಕೆ. ಈ ಸಂದರ್ಭದಲ್ಲಿ ನಾಗತವಳ್ಳಿ ಗ್ರಾಮಸ್ಥರಾದ ರಾಜೇಶ್, ದೇವರಾಜು, ಬೈರೇಗೌಡ, ರಾಮಚಂದ್ರ, ರಾಜೇಗೌಡ, ಅಭಿಷೇಕ್, ಮಂಜೇಗೌಡ, ರೇಣುಕಾ, ಜಯಮ್ಮ, ದ್ಯಾವಮ್ಮ ಮತ್ತಿತರರು ಹಾಜರಿದ್ದರು.